ಅದೆಲ್ಲ ಓಲಿ ಬಿಡು. ವಿದ್ಯಂಗ್ ಒಳ್ಳೇದಾದ್ರೆ ಆಟೆ ಸಾಕು. ವಿದ್ಯಾ, ಅಟ್ಟಿ ಲಿಯೋನ್ ಏಳ್ ಬಂದಿದ್ಯಾ? ಅಕ್ಕ ಅದೆಲ್ಲ ದೊಡ್ಡ ಕತೆ, ಆಮಕಿಂದ ಹೇಳ್ತೀನಿ ಬಿಡಿ. ನಿನ್ ಗಂಡ ನಿನ್ಗೋಸ್ಕರ ಇಟ್ಟೊಂದೆಲ್ಲಾ ಮಾಡ್ತಾವನೆ ಅಂದ್ಯಾಕೆ? ನೀನ್ ಅದ್ಕೆ ಆಗಿ ನೀನ್ ಒಳ್ಳೆ ಮಾರ್ಕ್ಸ್ ತಕೊಂಡು ಡಾಕ್ಟರ್ ಸೀಟ್ ಸಿಗಂಗ್ ಮಾಡೋ ಜವಾಬ್ದಾರಿ ನಂದು. ಅಂಟಮ್ಮ ಭವಾನಿ ಅಕ್ಕ ಹೇಳಿರೋ ಕೋಚಿಂಗ್ ಸೆಂಟರ್ ಇದೆಯಾ ನೋಡು. ಸರಿ ಕಣ್ಲಾ ಕೊಡ್ಲೆ, ನೀನ್ ಇಲ್ಲೇ ಇರು, ನಾನು ಒಳಗಡೆ ಅಮ್ಮೀನ್ ಬಿಟ್ಬಿಟ್ಟು ಅದೇಟ್ ದುಡ್ಡು ಅಂತ ಕಟ್ಬಿಟ್ಟು ಬರ್ತೀನಿ. ಯಾಕಂತಮ್ಮ, ಯಾಕೆ ಬೇಡ ಅಂದ್ಯಾ? ಏನಾರು 3 ಜನ ಹೋದ್ರೆ ಒಳ್ಳೆ ಕೆಲ್ಸ ಆಗಕ್ಕಿಲ್ಲ ಅಂತನಾ? ಅಯ್ಯೋ ಶಿವನೇ, ಬರೋದಿದ್ರೆ ಬಾರಲ್ಲ, ಏನ್ ನಾನ್ ಓದ್ಕೊಂಡು ಹೋದಿನೇ? ನೋಡಮ್ಮಿ ನಡಿಲ್ಲ. ಅಮ್ಮಿ, ಇನ್ನೊಂದ್ ವಿಷಯ, ಇಲ್ಲಿರೋರು ಯಾರಿಗುವೆ ನೀನ್ ಶಿವರಾಮೇಗೌಡ್ರು ಸೊಸೆ ಅನ್ನೋದು ಆಗ್ಬಾರ್ದು. ಸರಿ ಗೌಡ್ರೆ. ಆಮೇಲೆ ವಿದ್ಯಾ, ಅವಳಿಗೂ ವಿಷಯ ಹೇಳ್ಬಿಡು. ಸರಿ, ನಾನೇ ಹೇಳ್ತೀನಿ, ಬನ್ನಿ. ನೀವು ಮಾಸ್ ಮುಗಿಸ್ ಮತ್ತೆ ಕಾರಲ್ಲೇ ಇಟ್ಬಿಡಿ. ನಿಮಗ್ ಬೇಕು ಅಂದಾಗ ಯಾರ್ ಕಣ್ಗೂ ಕಾಣಿಸ್ದಂಗೆ ನಾನೇ ತಂದು ಕೊಡ್ತೀನಿ, ಆಮೇಲೆ ನಾನೇ ವಾಪಸ್ ತಗೊಂಡೋಗಿ ಇಟ್ಬಿಡ್ತೀನಿ. ಅದ್ಕೆಮ್ಮ ತಗೊಳ್ಳಿ ಬೇಕು. ಹೇಳ ಮಮ್ಮಿ. ಭವಾನಿ, ಅಲ್ಲಿ ನೋಡು. ಇದ್ಯಾಕಿಲ್ಲ ನಿಂತ್ಕೊಂಡ್ಬಿಟ್ರಿ? ಒಳಿಕ್ ಬನ್ನಿ. ಅಕ್ಕ ಬಂದಿರೋದೇ ಸೇರ್ಕೊಳ್ಳೋದಿಕ್ಕೆ, ಒಳಗ್ ಬರ್ದಂಗೆ ಐತಿನ ಹೇಳಿ. ನೀನೆಲ್ಲಿ ವಿದ್ಯಾನ ಇಲ್ಲಿ ಸೇರ್ಸಕ್ಕಿಲ್ವೋ ಅನ್ಕೊಬಿಟ್ಟಿದ್ದೆ. ಇಲ್ಲಿ ಕರ್ಕೊಂಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಮ್ಮಿ, ನಾನು ಇಲ್ಲಿ ಗಂಟ ಬಂದಿರೋದು ನಿಂಗೋಸ್ಕರ. ಪರವಾಗಿಲ್ಲ ಭದ್ರ, ಇದೊಂದ್ ವಿಷಯದಲ್ಲಾದ್ರೂ ನನ್ ಮಾತಿಗೆ ಬೆಲೆ ಕೊಟ್ಟಲ್ಲ, ನಂಗೆ ಆಟೆ ಸಾಕು. ಅಮ್ಮಿ, ಇದೇ ನೆಪ ಮಾಡ್ಕೊಂಡು ನಮ್ಗೆ ಹತ್ರ ಆಗಂತ ಕೆಲಸ ಮಾಡ್ಬೇಡ ಅಂತ ಹೇಳು. ನೀನ್ ಇಲ್ಲಿ ಗಂಟ ಬರ್ತಾ ಇರೋದು ಕೋಚಿಂಗ್ ತಗೊಳಕ್ಕೆ, ಆಟೆಯ. ಇಲ್ಲೆಲ್ಲ ಬೇರೆ ಐಕ್ಲೆಂಗೋ, ನೀನು ಹಂಗೆಯ. ಬಿಟ್ಟು ನಂಗೆ ಇಲ್ಲಿ ಬೇರೆ ಯಾವ ಸಂಬಂಧನೂ ಬೇಕಾಗಿಲ್ಲ. ಅದೆಲ್ಲ ಓಲಿ ಬಿಡು. ವಿದ್ಯಂಗ್ ಒಳ್ಳೇದಾದ್ರೆ ಆಟೆ ಸಾಕು. ವಿದ್ಯಾ, ಅಟ್ಟಿ ಲಿಯೋನ್ ಏಳ್ ಬಂದಿದ್ಯಾ? ಅಕ್ಕ ಅದೆಲ್ಲ ದೊಡ್ಡ ಕತೆ, ಆಮಕಿಂದ ಹೇಳ್ತೀನಿ ಬಿಡಿ. ನಿನ್ ಗಂಡ ನಿನ್ಗೋಸ್ಕರ ಇಟ್ಟೊಂದೆಲ್ಲಾ ಮಾಡ್ತಾವನೆ ಅಂದ್ಯಾಕೆ? ನೀನ್ ಅದ್ಕೆ ಆಗಿ ನೀನ್ ಒಳ್ಳೆ ಮಾರ್ಕ್ಸ್ ತಕೊಂಡು ಡಾಕ್ಟರ್ ಸೀಟ್ ಸಿಗಂಗ್ ಮಾಡೋ ಜವಾಬ್ದಾರಿ ನಂದು. ಅಮ್ಮಿ, ಅದೆಲ್ಲ ಹಂಗಿರ್ಲಿ, ದುಡ್ಡು ಏಟು ಅಂತ ಕೇಳು, ಕಟ್ಬಿಟ್ಟು ಹೋಯ್ತಾ ಇರ್ತೀನಿ. ಅದೆಲ್ಲ ಏನು ಬೇಡ ಬಿಡ್ಬೋದ್ರ, ನಾನು ಆಗ್ಲೇ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿದ್ದೀನಿ. ಅಮ್ಮಿ, ನಮ್ಗೆ ಯಾರ ಹಂಗುವೆ ಬೇಕಾಗಿಲ್ಲ. ಯಾಕ್ ಭದ್ರ ಹಿಂಗ್ ನಮ್ನ ಬೇರೆಯವ್ರ ತಾವ್ ಮಾತಾಡ್ದಂಗ್ ಮಾತಾಡ್ತಿದ್ಯಾ? ನಮ್ ಮನೆಯವ್ರೆ ಹೇಳ್ತಿಲ್ವೇ ಬ್ಯಾಡ ಅಂತ? ಅಮ್ಮಿ, ಹಂಗು ಸಹಾಯ ಮಾಡ್ಲೇಬೇಕು ಅಂತಿದ್ರೆ ಯಾರನ್ನ ಬಡವ್ರ ಮಕ್ಳಿಗೆ ಸಹಾಯ ಮಾಡಕ್ ಹೇಳು. ಅದನ್ ಬಿಟ್ಟು ಹೊಟ್ಟೆ ತುಂಬ್ದವನ್ಗ ಅನ್ನ, ಶಕ್ತಿ ಇರೋನ್ಗೆ ಸಹಾಯ ಮಾಡೋದೇನ್ ಬೇಡ ಅಂತ. ಅಲ್ಲಿ ಆಫೀಸ್ ರೂಮ್ಗೆ ಹೋಗಿ ಕಟ್ಬಿಡು ಭದ್ರ. ಸರಿ ಕಣಮ್ಮಿ, ನಾನು ಹೋಗಿ ದುಡ್ಡು ಕಟ್ಬಿಟ್ಟು ಹೋಯ್ತೀನಿ. ಸಂದಾಗ ಓದ್ಕ, ನಾನು ಸಂಜೆ ಬಂದು ಕರ್ಕೊ ಹೋಯ್ತೀನಿ. ಸರ್, ಅದ್ಕೆಮ್ಮ ಮುಂದಿನ ಬೆಂಚಲ್ಲೇ ಕೂತ್ಕೊಳ್ಳಿ. ಏನಾದ್ರೂ ಜಾಗ ಇಲ್ಲ ಅಂದ್ರೆ ಹೇಳಿ, ಇನ್ನು ಮುಂದಕ್ಕೆ ಕುರ್ಚಿ ತಂದು ಹಾಕಿಸ್ಬಿಡ್ತೀನಿ. ನಾನ್ ಅದೆಲ್ಲಾ ವ್ಯವಸ್ಥೆ ಮಾಡ್ತೀನಿ ಬಿಡು ಕೊಟ್ಲೆ.
ಸಂಬಂಧ ಬೆಳ್ಸೋದ್ ಬೇಡ ಅಂತ ನಮ್ ಬಂಟಮ್ಮ ಹೇಳೋನಲ್ಲ, ಗೆಪ್ತಿ ಮಠ ಕಡೆ ಕೇಳಿ. ಅಕ್ಕ ಬ್ಯಾಸ್ರ ಮಾಡ್ಕೋಬೇಡಿ. ನಿಮ್ ತಮ್ಮ ಏನು ಅನ್ನೋದು ನಿಮಗ್ ಗೊತ್ತದೆ ಅಲ್ವೇ? ಹೋಯ್ತಾ ಹೋಯ್ತಾ ಎಲ್ಲ ಸರಿ ಹೋಯ್ತದೆ. ಸರಿ ವಿದ್ಯಾ, ನೀವ್ ಒಳಗಡೆ ಬಾ. ಯಶು, ಸ್ವಲ್ಪ ಸೈಡಿಗೆ ಜರ್ಕೋ. ಮತ್ತೆ ಇದನ್ನೆಲ್ಲ ನೋಟ್ ಮಾಡ್ಕೋ. ನೋಡಿ, ಯಾವಾಗ್ಲೂ ಸಮಸ್ಯೆಗೆ ಪರಿಹಾರ ಕಂಡಿಡ್ಕೋಬೇಕು ಅಂತಂದ್ರೆ ಅಧಿಕಾರ ಬೇಕಾಯ್ತದೆ. ಅದ್ಕೆ ನೀವೆಲ್ಲರೂ ಸೇರಿ ನಮ್ಮ ಮಾವಯ್ಯ ಶಿವರಾಮೇಗೌಡರಿಗೆ ಶಕ್ತಿ ತುಂಬಿ ಕಳ್ಸಿದ್ರೆ ನಮ್ ರೈತರ ಪರವಾಗಿ ಹೋರಾಟ ಮಾಡಿ ನಿಮ್ಮೆಲ್ಲರ ಸಮಸ್ಯೆನ ಪರಿಹಾರ ಮಾಡ್ತಾರೆ. ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ. ನಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೆ? ಹೇಳಿ ಸಿಕ್ತತ ಏನಪ್ಪ ಭದ್ರ, ಪ್ರಚಾರ ಎಲ್ಲ ಹೆಂಗ್ ನಡೀತಾ ಇದ್ದದ್ದು? ವಾ ಬಾಸ್ ಅಂದಾಗ ನಡೀತೈತೆ. ಹೋಗಿದ್ ಕಡೆ ಅಲ್ಲ ಶಿವರಾಮೇಗೌಡ್ರೆ ಗೆಲ್ಬೇಕು ಅಂತ ಜನ ಹೇಳ್ತಾವ್ರೆ. ನಾವು ಹೋದ್ ಕಡೆನು ಚಾನೆ ಪ್ರೀತಿಯಿಂದ ಸ್ವಾಗತ ಮಾಡಿ ನಿಮ್ಮನ್ ಗೆಲ್ಸೋದು ನಮ್ದೇ ಜವಾಬ್ದಾರಿ ಅಂತ ಹೇಳ್ತಾವ್ರೆ ಕಣ್ಲಾ. ಏನೋ ಚಿಕ್ತಾತ, ಒಳ್ಳೇದಾದ್ರೆ ಸಾಕು. ಅದ್ ಸರಿ, ನೀವೆಲ್ಲಿದ್ದೀರಿ ಈಗ? ಫ್ಯಾಕ್ಟ್ರಿ ಸರ್ಕಲ್ ರೋಡ್ ತಾವ ಒಂದ್ ಕೋಚಿಂಗ್ ಸೆಂಟರ್ ಹತ್ರ ಇದೀವಿ. ಇಲ್ಲಿ 100 ಮಕ್ಕಳವ್ರೆ, ಅವ್ರ ಜೊತೆ ಮಾತಾಡಿ ಅಂತ ಎಲ್ಲ ಹಿಂಸೆ ಕೊಟ್ರು. ಅದಕ್ಕೆ ಅಪ್ಪನು ಚಿಕ್ಕಪ್ಪನು ಒಳಗಡೆ ಹೋಗವ್ರೆ. ನಾವೆಲ್ಲ ನಿಂತಿದ್ವಲ್ಲ, ಅದಕ್ಕೆ ಫೋನ್ ಮಾಡಿದೆ. ಸರಿ ಬಿಡಿ, ಒಳ್ಳೆ ಕೆಲ್ಸನೀಯ. ನಾನು ಆಮೇಲೆ ಬರ್ತೀನಿ, ನೀವು ಮುಂದುವರ್ಸಿ, ಮಡಗ್ತೀನಿ. ಸರಿ ಕಣಪ್ಪ. ಅಂಟಮ್ಮ ಅವ್ರೆಲ್ಲಿದ್ದಾರಂತೆ? ಅದೇ ಕಲ, ಅದ್ಯಾವ್ದೋ ಫ್ಯಾಕ್ಟ್ರಿ ಸರ್ಕಲ್ ತವ ಕೋಚಿಂಗ್ ಸೆಂಟರ್ ಹತ್ರ ಅವರಂತೆ. ಅಂಟಮ್ಮ ಅವರು ರೋಡ್ ಅಲ್ಲಿ ಇದಾರೋ ಇಲ್ಲ ಕೋಚಿಂಗ್ ಸೆಂಟರ್ ಒಳಗ್ ಹೋಗಿದಾರೋ? ಚಿಕ್ತಾತ ಮತ್ತೆ ಕಾರ್ಯಕರ್ತರೆಲ್ಲ ರೋಡಲ್ಲಿ ಅವರಂತೆ, ಇನ್ನ ಅಪ್ಪಯ್ಯ ಚಿಕ್ಕಪ್ಪ ಒಳಕೋಗವ್ರಂತೆ. ಅಯ್ಯೋ ಅಯ್ಯೋ, ಹಂಗಾರೆ ಕೆಲ್ಸ ಕೆಡ್ತು ಅಂಟ. ಇದ್ಯಾಕ್ಲ ನೀನ್ ಹಿಂಗಾಡ್ತಾ ಇದ್ಯಾ? ಹಿಂಗಾಡ ಅಂತದ್ ಏನಾಯ್ತ್ಲಾ? ಅಯ್ಯೋ ಅಂಟಮ್ಮ, ನಿನ್ ಬುದ್ಧಿ ಎಲ್ಲಿದ್ದದು? ಅದ್ಕೆ ಅದೇ ಕೋಚಿಂಗ್ ಸೆಂಟರ್ ಅಲ್ಲಿ ತಾನೇ ಇರೋದು. ಅಯ್ಯೋ, ಈ ಪ್ರಚಾರದ ಬಿಸಿಲ್ ಮರ್ತೇ ಹೋದ್ನೆ. ಈಗೇನ್ಲ ಮಾಡೋದು? ಏನಾದ್ರು ಅಪಾಯ ವಿದ್ಯುತ್ ನೋಡಿದ್ರೆ ಸುಮ್ಕಿದ್ದಾರೆ ದೊಡ್ಡ ರಾಧ ಅಂತಾನೆ ಆಗೋಯ್ತದೆ. ಅಂಟಮ್ಮ, ಮೊದ್ಲು ಅದಕ್ಕೆ ಮುಂಗ್ ಫೋನ್ ಮಾಡಿ ಮಾವಿನ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳೋ. ಸರಿಗಲ್ಲ. ಚಂಪಾ, ಯಾಕವ ಒಂಥರ ಬ್ಯಾಸರ ಮಾಡ್ಕೊಂಡಿದ್ಯಾ? ಬ್ಯಾಸ್ರನಾ? ಹಂಗೇನು ಇಲ್ಲ ಅತ್ತೆ. ನೀನು ಇಲ್ಲ ಅಂತ ಹೇಳ್ತಿದ್ಯಾ, ಹೌದು ಅಂತ ನಿನ್ ಮುಖನ ಹೇಳ್ತದೆ. ನಂತವ ಸುಳ್ಳು ಹೇಳ್ತಿದ್ಯಾ ಅಂತ ನಂಗೆ ಸಂದಾಗ ಗೊತ್ತದೆ. ಹೇಗ್ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವೇ? ಏನ್ ಹೇಳ್ತಾ ಇದೀರಾ ಅತ್ತೆ? ನಿನ್ ಬ್ಯಾಸರ ಕಾರಣ ಏನು ಅಂತ ಹೇಳೇ ಬಿಡ್ಲಾ? ಅಯ್ಯೋ, ಅತ್ತೆಗೇನಾರು ನನ್ನ ಸುಭಾಷ್ ಸಂಬಂಧ ಸರಿ ಇಲ್ಲ, ನನ್ನ ಅವ್ರು ಸಂದಾಗ ನೋಡ್ಕೋತಿಲ್ಲ ಅಂತವಾ ವಿಚಾರ ಗೊತ್ತಾಗೋಯ್ತಾ? ವಿದ್ಯಾ ಮನೇಲಿಲ್ಲ ಅನ್ನೋದ್ ಕಾರಣ ತಾನೇ. ನೋಡು, ವಿದ್ಯಾ ಮನೇಲಿಲ್ಲ ಅನ್ನೋದಕ್ಕೆ ನಿನ್ ಮುಖದಲ್ಲಿ ಸಂತೋಷನೇ ಇಲ್ಲ ಅಂದ್ರೆ ಅವಳು ನಿನ್ ಮನ್ಸಿಗೆ ಏಟೊಂದು ಹತ್ರ ಆಗೋಳೆ ಅನ್ನೋದು ಅರ್ಥ ಆಯ್ತದೆ ತಾನೇ? ಹೌದು ಅತ್ತೆ,
ವಿದ್ಯಕ್ಕನ ಮನಸ್ಸು ಸ್ಯಾನೆ ವಿಶಾಲವಾದದ್ದು. ಅವ್ರು ಯಾವಾಗ್ಲೂ ಎಲ್ಲರೂ ಸಂತೋಷವಾಗಿರೋದನ್ನೆಯ ಬಯಸೋದು. ಆಟೆ ಅಲ್ಲ ಚಂಪಾ, ಇವತ್ ನೋಡು ಅವ್ರ ಮಾವನ್ನ ಗೆಲ್ಸ್ಬೇಕು ಅಂತ ಗಂಡನ್ಗೆ ಸಾಥ್ ಕೊಟ್ಟವಳೆ. ಒಟ್ನಲ್ಲಿ ನಮ್ಮ ಮನೆಯವ್ರಂಗೆ ಭದ್ರನಂಗೆ ಒಳ್ಳೆ ಚಲ್ಗಾತಿ ಅವಳು. ಹೌದು ಅತ್ತೆ, ಅವ್ರ ಮನ್ಸು ತುಂಬ ಮಾವ ಹೆಂಗಾದ್ರೂ ಮಾಡಿ ಗೆದ್ರೆ ಸಾಕು ಅಂತಾನೆ ಇದೆ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾವ್ರ ನೋಡು. ಹೆಂಗೋ ಎಲ್ರು ಕಷ್ಟಪಡ್ತಿರೋದಕ್ಕೆ ನಮ್ಮ ಯಜಮಾನ್ರು ಗೆದ್ಬಿಟ್ರೆ ಸಾಕು ಕಣವ. ಅದ್ರ ಜೊತೆಗೆ ವಿದ್ಯಕ್ಕ ಹೋಯ್ತಾ ಇರೋದು ಓದಕ್ಕೆ. ಆದ್ರೆ ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ದೊಡ್ಡ ಅನಾಹುತನೇ ಆಗೋಯ್ತದೆ. ದೇವ್ರೆ, ಯಾವುದೇ ಕಾರಣಕ್ಕೂ ವಿದ್ಯಕ್ಕ ಕೋಚಿಂಗ್ ಹೋಯ್ತಾ ಇರೋದು ಹೊರಗೆ ಬರ್ದೇ ಇರಂಗ್ ನೀನೇ ನೋಡ್ಕೋಬೇಕಪ್ಪ. ಚಂಪಾ, ಏನ್ ಯೋಚನೆ ಮಾಡ್ತಿದ್ಯವಾ? ಏನಿಲ್ಲ ಅತ್ತೆ. ಏನಾಯ್ತಂಟಮ್ಮ? ಫೋನ್ ಎತ್ತಾ ಇಲ್ಲ ಕಳ. ಇನ್ನೊಂದ್ಕಿತ ಮಾತ್ ನೋಡು. ತಡಿ. ಕ್ವಾಟ್ಲೆ, ಈಗ ಅಪ್ಪ ಏನಾದ್ರು ಅಲ್ಲಿ ಹೋಗ್ಬಿಟ್ರೆ ಎಲ್ಲಾ ಸತ್ಯ ಗೊತ್ತಾಗ್ಬಿಡ್ತದೆ ಕಳ. ಎಲ್ಲ ಮಾಡೋದೀಗ? ಅಯ್ಯೋ, ಏನಾಗೋದು ಅಂತ ನನಗ್ ಗೊತ್ತಿಲ್ಲ. ಇನ್ನೊಂದ್ಕಿತ ಫೋನ್ ಮಾಡು ಅಂಟಮ್ಮ. ಇಲ್ಲ ಕಲ್ಲ, ಅಮ್ಮಿ ಫೋನ್ ಎತ್ತಾ ಇಲ್ಲ ಕಲ್ಲ.